ಮೈಕ್ರೋ ಫೈನಾನ್ಸ್ ಬರೋದು ಸೆಂಟ್ರಲ್ ಗೌರ್ಮೆಂಟ್ ಕೆಳಗಡೆ. ಸೆಂಟ್ರಲ್ ಗೌರ್ಮೆಂಟ್ನವ್ರು ಏನು ಮಾಡ್ತಾ ಇದ್ದಾರೆ ಸ್ವಲ್ಪ ದಯವಿಟ್ಟು ಹೇಳಿ. ಇಲ್ಲಿ ಸೆಂಟ್ರಲ್ ಮಿನಿಸ್ಟ್ರುಗಳು ಸ್ಟೇಟ್ಮೆಂಟ್ ಕೊಡ್ತಾ ಅವರಲ್ಲ, ಏನು ಅವ್ರು ಬರೀ ಸ್ಟೇಟ್ಮೆಂಟ್ಗಳು ಕೊಡೋಕ್ಕೆ ಮಿನಿಸ್ಟರ್ ಆಗಿರೋದ? RBI ಯಾರ ಕೆಳಗೆ ಬರುತ್ತೆ? ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಂಪನಿ ಯಾರ ಆ್ಯಕ್ಟಿಗೆ ಬರುತ್ತೆ? ಸೆಂಟ್ರಲ್ ಗೌರ್ಮೆಂಟ್ಗೆ ಬರೋದು. ಇವ್ರು ಬರೀ ಇಲ್ಲಿ ಬರೋದು ಮೀಡಿಯಾ ಮುಂದೆ ಸ್ಟೇಟ್ಮೆಂಟ್ಗಳು ಕೊಡೋದು ಬಿಟ್ಟರೆ ಇವತ್ತು ಮೈಕ್ರೋ ಫೈನಾನ್ಸ್ನಿಂದ ಜನಗಳಿಗೆ ಆಗ್ತಾ ಇರೋ ತೊಂದರೆ ತಪ್ಪಿಸೋದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ನವ್ರು ಏನು ಮಾಡಿದ್ದಾರೆ? ಈ ಜನಗಳ ನೋವು ಅವರಿಗೆ ತಲುಪ್ತಾ ಇಲ್ವಾ? ಕೇಳಿಸ್ತಾ ಇಲ್ವಾ? ರಾಜ್ಯ ಸರ್ಕಾರಕ್ಕೆ ಏನು ಅಧಿಕಾರ ಇಲ್ಲ ನಮಗೆ, ಹೌದು. ಆದರೂ ಕೂಡ ಜನಗಳ ಹಿತ ಕಾಪಾಡೋದಕ್ಕೋಸ್ಕರ ಯಾವ ರೀತಿ ಒಂದು ಕಾನೂನನ್ನು ಮಾಡಬಹುದು ಅಂತೇಳಿ ಶರವೇಗದಲ್ಲಿ ನಾವು ಕಾನೂನನ್ನು ಮಾಡ್ತಾ ಇದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು ಸಭೆ ಮಾಡಿದ್ದು ಬಹುಶಃ ಹೋದ ಶನಿವಾರ. ಒಂದು ವಾರದಲ್ಲಿ ಇವತ್ತು ಬಿಲ್ಲನ್ನು 4 ಬಾರಿ ಮುಖ್ಯಮಂತ್ರಿಗಳು ಸಭೆ ಮಾಡಿ ಬಿಲ್ಲನ್ನು ವಿಧೇಯಕವನ್ನು ಚರ್ಚೆ ಮಾಡಿದ್ದಾರೆ. ವಿಧೇಯಕ ಮಾಡಬೇಕಾದ್ರೆ ಸೆಂಟ್ರಲ್ ಗೌರ್ಮೆಂಟ್ನ ಮ್ಯಾಂಡೇಟ್ ಇರುವಾಗ ಅದರ ಮಧ್ಯೆ ಕೂಡ ನಾವೊಂದು ವಿಧೇಯಕ ಮಾಡಬೇಕಾದ್ರೆ ಎಲ್ಲ ಸರಿ ತೂಕ ಮಾಡಿ ಅಳತೆ ಮಾಡಿ ಮಾಡಬೇಕಾಗತ್ತೆ. ಆ ಕೆಲಸವನ್ನು ಒಂದು ವಾರದ ಒಳಗಡೆ ಇವತ್ತು ಆರ್ಡಿನೆನ್ಸನ್ನು ನಾವು ರೆಡಿ ಮಾಡಿದ್ದೇವೆ. ಬಹುಶಃ ಇದಕ್ಕಿಂತ ವೇಗದಲ್ಲಿ ಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೀವು ಒಪ್ಬೋದು ಬಿಡ್ಬೋದು, ಆದರೆ ಸತ್ಯದ ಮಾತನ್ನು ನಾನು ಹೇಳ್ತಾ ಇದ್ದೇನೆ. ಒಂದು ವಾರದಲ್ಲಿ ಒಂದು ವಿಧೇಯಕವನ್ನು ನಾವು ತಯಾರು ಮಾಡಿದ್ದೇವೆ. ಕೇಂದ್ರ ಸರ್ಕಾರ ಕಣ್ಮುಚ್ಕೊಂಡು ನಿದ್ದೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಜನಗಳ ನೆರವಿಗೆ ನಾವು ಧಾವಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಈಗ ರೈತರಿಗಾಗಿ ಕಿಸಾನ್ ಕಾರ್ಡ್ ಸಾಲದ ಮಿತಿ 5 ಲಕ್ಷಕ್ಕೆ ಏರಿಸಿದ್ದೇವೆ ಅಂತ ಹೇಳ್ತಿದ್ದಾರೆ. ನಮ್ಮ ರಾಜ್ಯದಲ್ಲಿ ಇದನ್ನು ನಾವು ಈಗಾಗಲೇ 2 ವರ್ಷದ ಮುಂಚೆನೆ ನಾವು ಏರಿಸಿದ್ದೇವೆ. ಇದು ಅವರು ಏರಿಕೆ ಮಾಡಿದ್ದೇವೆ ಅಂತಕ್ಕಂಥದ್ದನ್ನ ಹೇಳ್ಕೊಳ್ತಕ್ಕಂಥದ್ರಲ್ಲಿ ವಿಪರ್ಯಾಸ ಏನಿದೆ? 5,400 ಕೋಟಿ ರೂಪಾಯಿಯನ್ನ ಈ ಒಂದು ಬಾಬ್ಗೆ ಹಣ ರಿಲೀಸ್ ಮಾಡ್ತಾ ಇದ್ರು ಹಿಂದೆ. ಈ ಸರಿ 2,340 ಕೋಟಿ ಕೊಟ್ಟಿದ್ದಾರೆ. ಮತ್ತಿದು ಏರ್ಸಿದೀವಿ ಅಂತ ಹೇಳಿದ್ರೆ ದುಡ್ಡು ಕೊಡದೆ ಏರ್ಸಿದೀವಿ ಅಂತ ಪೇಪರಲ್ಲಿ ಕೊಟ್ರೆ ಬರೀ ಸರಸ್ವತಿ ಪ್ರಸನ್ನ ಆದ್ರೆ ಲಕ್ಷ್ಮೀ ಪ್ರಸನ್ನ ಆಗದೆ ಇದ್ರೆ ರೈತರಿಗೆ ಏನು ಅನುಕೂಲ ಆಗುತ್ತೆ? ಅದರಿಂದ ಇದು ಸುಮ್ಮನೆ ಈ ರೈತರಿಗೆ ಮೋಸ ಮಾಡತಕ್ಕಂಥದ್ದು, ರೈತರನ್ನ ತಪ್ಪುದಾರಿಗೆ ಅವರಲ್ಲಿ ತಪ್ಪು ಅಭಿಪ್ರಾಯ ಮೂಡಿಸುವಂತ ಕೊಡುಗೆ ಇದು ಅಂತಕ್ಕಂಥದ್ದು. ಇದನ್ನ ನಿಜಕ್ಕೂ ಕೂಡ ಖಂಡಿಸ್ತೇನೆ ನಾನು. ಇವರು ದುಡ್ಡು ಕೊಡದೇನೆ ಇಲ್ಲಿ ಮಿತಿ ಹೆಚ್ಚಿಸ್ಕೊಂಡು ಹೋಗ್ತೀವಿ. ಏನ್ ಬರ್ತದೆ ದುಡ್ಡು? ಏನ್ ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್ಸ್ ಏನ್ ಪ್ರಿಂಟಿಂಗ್ ಮಿಷನ್ ಇಟ್ಟಿದಾವ ಇವು? ನಮ್ ಕರ್ನಾಟಕಕ್ಕೆ ಒಂದಕ್ಕೇನೆ ನಾನು ಈಗಾಗಲೇ ಹೇಳಿದಂಗೆ 3,260 ಕೋಟಿ ಕಡಿಮೆ ಮಾಡಿದ್ದಾರೆ 1 ವರ್ಷಕ್ಕೆ. ಮತ್ತೆ ಇವ್ರು ಜಾಸ್ತಿ ಮಾಡಿದೀವಿ ಅಂತ ಅನೌನ್ಸ್ಮೆಂಟ್ ಮಾಡಿದ್ರೆ ರೈತರಿಗೆ ಏನು ಅದರಿಂದ ಅನುಕೂಲ ಆಗ್ತದೆ? ಅನುಕೂಲ ಆಗದೆ ಇರೋನ ಇವರು ಅನೌನ್ಸ್ಮೆಂಟ್ ಮಾಡಿ ರೈತರನ್ನ ತಪ್ಪುದಾರಿಗೆ ಹೇಳ್ತಕ್ಕಂಥದ್ದನ್ನು ನಾನು ನಿಜಕ್ಕೂ ಕೂಡ ಖಂಡನೆ. ಈ ಮೈಕ್ರೋ ಫೈನಾನ್ಸ್ ಬರೋದು ಸೆಂಟ್ರಲ್ ಗೌರ್ಮೆಂಟ್ ಕೆಳಗಡೆ. ಸೆಂಟ್ರಲ್ ಗೌರ್ಮೆಂಟ್ನವ್ರು ಏನು ಮಾಡ್ತಾ ಇದ್ದಾರೆ ಸ್ವಲ್ಪ ದಯವಿಟ್ಟು ಹೇಳಿ. ಇಲ್ಲಿ ಸೆಂಟ್ರಲ್ ಮಿನಿಸ್ಟ್ರುಗಳು ಸ್ಟೇಟ್ಮೆಂಟ್ ಕೊಡ್ತಾ ಅವರಲ್ಲ, ಏನು ಅವ್ರು ಬರೀ ಸ್ಟೇಟ್ಮೆಂಟ್ಗಳು ಕೊಡೋಕ್ಕೆ ಮಿನಿಸ್ಟರ್ ಆಗಿರೋದ? RBI ಯಾರ ಕೆಳಗೆ ಬರುತ್ತೆ? ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಂಪನಿ ಯಾರ ಆ್ಯಕ್ಟಿಗೆ ಬರುತ್ತೆ? ಸೆಂಟ್ರಲ್ ಗೌರ್ಮೆಂಟ್ಗೆ ಬರೋದು. ಇವ್ರು ಬರೀ ಇಲ್ಲಿ ಬರೋದು ಮೀಡಿಯಾ ಮುಂದೆ ಸ್ಟೇಟ್ಮೆಂಟ್ಗಳು ಕೊಡೋದು ಬಿಟ್ಟರೆ ಇವತ್ತು ಮೈಕ್ರೋ ಫೈನಾನ್ಸ್ನಿಂದ ಜನಗಳಿಗೆ ಆಗ್ತಾ ಇರೋ ತೊಂದರೆ ತಪ್ಪಿಸೋದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ನವ್ರು ಏನು ಮಾಡಿದ್ದಾರೆ? ಈ ಜನಗಳ ನೋವು ಅವರಿಗೆ ತಲುಪ್ತಾ ಇಲ್ವಾ? ಕೇಳಿಸ್ತಾ ಇಲ್ವಾ? ರಾಜ್ಯ ಸರ್ಕಾರಕ್ಕೆ ಏನು ಅಧಿಕಾರ ಇಲ್ಲ ನಮಗೆ, ಹೌದು. ಆದರೂ ಕೂಡ ಜನಗಳ ಹಿತ ಕಾಪಾಡೋದಕ್ಕೋಸ್ಕರ ಯಾವ ರೀತಿ ಒಂದು ಕಾನೂನನ್ನು ಮಾಡಬಹುದು ಅಂತೇಳಿ ಶರವೇಗದಲ್ಲಿ ನಾವು ಕಾನೂನನ್ನು ಮಾಡ್ತಾ ಇದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು ಸಭೆ ಮಾಡಿದ್ದು ಬಹುಶಃ ಹೋದ ಶನಿವಾರ. ಒಂದು ವಾರದಲ್ಲಿ ಇವತ್ತು ಬಿಲ್ಲನ್ನು 4 ಬಾರಿ ಮುಖ್ಯಮಂತ್ರಿಗಳು ಸಭೆ ಮಾಡಿ ಬಿಲ್ಲನ್ನು ವಿಧೇಯಕವನ್ನು ಚರ್ಚೆ ಮಾಡಿದ್ದಾರೆ. ವಿಧೇಯಕ ಮಾಡಬೇಕಾದ್ರೆ ಸೆಂಟ್ರಲ್ ಗೌರ್ಮೆಂಟ್ನ ಮ್ಯಾಂಡೇಟ್ ಇರುವಾಗ ಅದರ ಮಧ್ಯೆ ಕೂಡ ನಾವೊಂದು ವಿಧೇಯಕ ಮಾಡಬೇಕಾದ್ರೆ ಎಲ್ಲ ಸರಿ ತೂಕ ಮಾಡಿ ಅಳತೆ ಮಾಡಿ ಮಾಡಬೇಕಾಗತ್ತೆ. ಆ ಕೆಲಸವನ್ನು ಒಂದು ವಾರದ ಒಳಗಡೆ ಇವತ್ತು ಆರ್ಡಿನೆನ್ಸನ್ನು ನಾವು ರೆಡಿ ಮಾಡಿದ್ದೇವೆ. ಬಹುಶಃ ಇದಕ್ಕಿಂತ ವೇಗದಲ್ಲಿ ಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೀವು ಒಪ್ಬೋದು ಬಿಡ್ಬೋದು, ಆದರೆ ಸತ್ಯದ ಮಾತನ್ನು ನಾನು ಹೇಳ್ತಾ ಇದ್ದೇನೆ. ಒಂದು ವಾರದಲ್ಲಿ ಒಂದು ವಿಧೇಯಕವನ್ನು ನಾವು ತಯಾರು ಮಾಡಿದ್ದೇವೆ. ಕೇಂದ್ರ ಸರ್ಕಾರ ಕಣ್ಮುಚ್ಕೊಂಡು ನಿದ್ದೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಜನಗಳ ನೆರವಿಗೆ ನಾವು ಧಾವಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಈಗ ರೈತರಿಗಾಗಿ ಕಿಸಾನ್ ಕಾರ್ಡ್ ಸಾಲದ ಮಿತಿ 5 ಲಕ್ಷಕ್ಕೆ ಏರಿಸಿದ್ದೇವೆ ಅಂತ ಹೇಳ್ತಿದ್ದಾರೆ. ನಮ್ಮ ರಾಜ್ಯದಲ್ಲಿ ಇದನ್ನು ನಾವು ಈಗಾಗಲೇ 2 ವರ್ಷದ ಮುಂಚೆನೆ ನಾವು ಏರಿಸಿದ್ದೇವೆ. ಇದು ಅವರು ಏರಿಕೆ ಮಾಡಿದ್ದೇವೆ ಅಂತಕ್ಕಂಥದ್ದನ್ನ ಹೇಳ್ಕೊಳ್ತಕ್ಕಂಥದ್ರಲ್ಲಿ ವಿಪರ್ಯಾಸ ಏನಿದೆ? 5,400 ಕೋಟಿ ರೂಪಾಯಿಯನ್ನ ಈ ಒಂದು ಬಾಬ್ಗೆ ಹಣ ರಿಲೀಸ್ ಮಾಡ್ತಾ ಇದ್ರು ಹಿಂದೆ. ಈ ಸರಿ 2,340 ಕೋಟಿ ಕೊಟ್ಟಿದ್ದಾರೆ.
ಮತ್ತಿದು ಏರ್ಸಿದೀವಿ ಅಂತ ಹೇಳಿದ್ರೆ ದುಡ್ಡು ಕೊಡದೆ ಏರ್ಸಿದೀವಿ ಅಂತ ಪೇಪರಲ್ಲಿ ಕೊಟ್ರೆ ಬರೀ ಸರಸ್ವತಿ ಪ್ರಸನ್ನ ಆದ್ರೆ ಲಕ್ಷ್ಮೀ ಪ್ರಸನ್ನ ಆಗದೆ ಇದ್ರೆ ರೈತರಿಗೆ ಏನು ಅನುಕೂಲ ಆಗುತ್ತೆ? ಅದರಿಂದ ಇದು ಸುಮ್ಮನೆ ಈ ರೈತರಿಗೆ ಮೋಸ ಮಾಡ್ತಕ್ಕಂಥದ್ದು, ರೈತರನ್ನ ತಪ್ಪುದಾರಿಗೆ ಅವರಲ್ಲಿ ತಪ್ಪು ಅಭಿಪ್ರಾಯ ಮೂಡಿಸುವಂತ ಕೊಡುಗೆ ಇದು ಅಂತಕ್ಕಂಥದ್ದು. ಇದನ್ನ ನಿಜಕ್ಕೂ ಕೂಡ ಖಂಡಿಸ್ತೇನೆ ನಾನು. ಇವರು ದುಡ್ಡು ಕೊಡದೇನೆ ಇಲ್ಲಿ ಮಿತಿ ಹೆಚ್ಚಿಸ್ಕೊಂಡು ಹೋಗ್ತೀವಿ ಅಂದ್ರೆ ಏನ್ ಬರ್ತದೆ ದುಡ್ಡು? ಏನ್ ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್ಸ್ ಏನ್ ಪ್ರಿಂಟಿಂಗ್ ಮಿಷನ್ ಇಟ್ಟಿದಾವ ಇವು? ನಮ್ ಕರ್ನಾಟಕಕ್ಕೆ ಒಂದಕ್ಕೇನೆ ನಾನು ಈಗಾಗಲೇ ಹೇಳಿದಂಗೆ 3260 ಕೋಟಿ ಕಡಿಮೆ ಮಾಡಿದ್ದಾರೆ 1 ವರ್ಷಕ್ಕೆ. ಮತ್ತೆ ಇವ್ರು ಜಾಸ್ತಿ ಮಾಡಿದೀವಿ ಅಂತ ಅನೌನ್ಸ್ಮೆಂಟ್ ಮಾಡಿದ್ರೆ ರೈತರಿಗೆ ಏನು ಅದರಿಂದ ಅನುಕೂಲ ಆಗ್ತದೆ? ಅನುಕೂಲ ಆಗದೆ ಇರೋನ ಇವರು ಅನೌನ್ಸ್ಮೆಂಟ್ ಮಾಡಿ ರೈತರನ್ನ ತಪ್ಪುದಾರಿಗೆ ಹೇಳ್ತಕ್ಕಂಥದ್ದನ್ನು ನಾನು ನಿಜಕ್ಕೂ ಕೂಡ ಖಂಡನೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.